ಸ್ನೇಹಿತರೆ, ನೀವು ನೋಡ್ತಾ ಇರೋದು ಇದು ಬಾಳೆ ಹೂವು. ನಮ್ಮಲ್ಲಿ ಸುಮಾರು ಜನ ಅದು ಯಾಕೆ ಅಂತ ಗೊತ್ತಿಲ್ಲ, ಹಲವಾರು ಜನಗಳು ಈ ಬಾಳೆ ಹೂವನ್ನು ಸ್ವಲ್ಪ ಗೊನೆ ಬಿಟ್ಟಾದಮೇಲೆ ಕಟ್ ಮಾಡ್ತಾರೆ. ಆದರೆ ನಾನು ಇವತ್ತಿನವರೆಗೂ ಯಾವುದೇ ರೀತಿ ಕಟ್ ಮಾಡೋದಿಲ್ಲ. ಯಾಕೆ ಅಂತಂದರೆ ಇದರಲ್ಲಿ ಹಲವಾರು ಬೆನಿಫಿಟ್ ಇವೆ. ಕೆಲವೊಬ್ಬರು ಕಟ್ ಮಾಡಿ ಇದಕ್ಕೆ ಹಲವಾರು ರೀತಿಯ ಗೊಬ್ಬರಗಳನ್ನೆಲ್ಲ ಹಾಕ್ತಾರೆ. ಆದರೆ ಆ ಕಟ್ ಮಾಡಿದ ತಕ್ಷಣ ಆಟೋಮೆಟಿಕ್ಕಾಗಿ 1-2 ಇಂಚು ಅದು ಕರ್ಗೋಗುತ್ತೆ. ಆ ಕರ್ಗೋಗಿದ ತಕ್ಷಣ ಅಲ್ಲಿರೋವಂಥ ಒಂದು ನರನಾರಿಗಳೆಲ್ಲ ಡೆಡ್ ಆಗ್ತವೆ. ಯಾವುದೇ ಕಾರಣದಿಂದಲೂ ಅದು ನೀವು ಏನೇ ಔಷಧಿಗಳನ್ನು ಕೊಟ್ಟರು ಕೂಡ ಅದು ಎಳ್ಕೊಳೋದಿಲ್ಲ. ಮತ್ತು ಇನ್ನೊಂದೇ ಏನು ಬೆನಿಫಿಟ್ ಅಂತ ಅಂದರೆ ಇದರಲ್ಲಿ ಈ ರೀತಿ ನಾವು ಬಿಡೋದ್ರಿಂದ ನೋಡಿ ಎಷ್ಟೊಂದು ಜೇನುಳುಗಳು ಆಲ್ರೆಡಿ ಬಂದು ಹೋಗ್ತಿದ್ದಾವೆ. ಇವುಗಳಿಗೆ ಇವತ್ತಿನ ಕಾಲದಲ್ಲಂತೂ, ನಮ್ಮ ಹಿಂದಿನ ಕಾಲದಲ್ಲಿ ಹೇಳಬೇಕು ಅಂತ ಅಂದರೆ, ಒಂದು ಜೇನನ್ನು ಅಳಿಸಿದರೆ 5-6 ಲೀಟ್ರು 7 ಲೀಟ್ರ್ 8 ಲೀಟ್ರು ತುಪ್ಪ ಸಿಕ್ತು ಅಂತ ಅನ್ನೋರು ಇವತ್ತಿನ ಕಾಲದಲ್ಲಿ ಯಾವುದೇ ಕಾಡಲ್ಲಿ ಹೋಗಿ ಅಳಿಸಿದ್ರಾಗಲಿ, ನಮ್ಮ ತೋಟದಲ್ಲಿರೋ ಜೇನನ್ನು ತೆಗೆದ್ರೂ ಆಗಲಿ 1 ಲೀಟ್ರ್ 2 ಲೀಟ್ರ್ ಮೇಲೆ ತುಪ್ಪ ಸಿಗ್ತಿಲ್ಲ. ಅಷ್ಟು ನಾವು ಎಲ್ಲ ಕಳೆನಾಶಕಗಳು ಅದು ಇದನ್ನೆಲ್ಲ ಹೊಡೆದ್ಬಿಟ್ಟು ಜೇನುಗಳಿಗೆ ಊಟನೇ ಇಲ್ಲದೆ ಇರೋ ರೀತಿ ಮಾಡಿದ್ದೀವಿ. ಈ ರೀತಿ ಒಂದು ಚಿಕ್ಕದಾಗಿ ಇದೊಂದು ಪುಟ್ಟ ಕೆಲಸ ಮಾಡೋದ್ರಿಂದ ಆ ಜೇನುಹುಳುಗಳಿಗೆ ಸುಮಾರು ಒಂದು 4-5 ತಿಂಗಳ ಮೇಲೆ ಊಟ ಸಿಗುತ್ತೆ. ಹಾಗಾಗಿ ದಯಮಾಡಿ ರೈತರುಗಳು ಈ ರೀತಿ ಬಾಳೆ ಹೂವು ಬಿಟ್ಟರೆ ಯಾವುದೇ ಕಾರಣಕ್ಕೂ ಕಟ್ ಮಾಡಬೇಡಿ. ಕೆಲವೊಬ್ಬರು ಕಟ್ ಮಾಡೋದ್ರಿಂದ ದಪ್ಪ ಆಗುತ್ತೆ ಹಾಗೆ ಹೀಗೆ ಅಂತಾರೆ. ಬೇಕಾದರೆ ನಾನು ಸುಮಾರು ವರ್ಷಗಳಿಂದ ಇದೆ ಟ್ರೈ ಮಾಡಿರೋದು. ಪಕ್ಕದಲ್ಲಿ ಒಂದು ಗೊನೆ ಬಿಟ್ಟಿರೋದ್ರಿಂದ ಕಟ್ ಮಾಡಿ, ಇನ್ನೊಂದು ಗೊನೆಯಲ್ಲಿ ಹೀಗೆ ಸಾಧಾರಣವಾಗಿ ಬಿಡಿ. ಎರಡೂ ಕೂಡ ಒಂದೇ ಸಮ ಇರ್ತವೆ, ಯಾವುದೇ ಕೂಡ ಚೇಂಜಸ್ ಆಗಲ್ಲ. ಸುಮ್ಮನೆ ಕೆಲವೊಬ್ರು ಏನಂತಾರೆ ಫಲವತ್ತತೆನ ಇದು ಕೊಡ್ತಲೇ ಇರುತ್ತೆ ಹೂವಿಗೆ, ಹಾಗೆ ಹೀಗೆ, ಹಂಗಾಗಿ ಫಸಲು ಕಮ್ಮಿ ಆಗುತ್ತೆ ಅಂತಾರೆ. ಒಂಚೂರು ಸೈಜ್ ಕಮ್ಮಿ ಆಗ್ಬೋದೇ ಹೊರತು, ಆದರೆ ಈ ಜೇನುಳುಗಳಿಗೆ ನಮ್ಮ ಕಡೆಯಿಂದ ಒಂದು ಎಲ್ಪ್ ಆಗುತ್ತೆ. ಇದು ಬಂದಿದ್ದಕ್ಕೆ ಬರೀ ಬಾಳೆ ಹೂವಲ್ಲಿ ಮಾತ್ರ ಹೋಗಲ್ಲ, ಹಲವಾರು ಹಣ್ಣಿನ ಗಿಡಗಳಲ್ಲಿ ಹಲವಾರು ಕಾಯಿ, ಅಡಿಕೆ, ತೆಂಗು ಇದ್ರಾಗೆಲ್ಲ ಪಾಲಿನೇಷನ್ ಮಾಡ್ತವೆ. ಒಂದು ಜೇನುಳ ನಮ್ಮ ತೋಟಕ್ಕೆ ಬಂತು ಅಂದರೆ ಕಡಿಮೆ ಅಂದರೂ 10 ರೂಪಾಯಿ 20 ರೂಪಾಯಿ ಲಾಭ ಮಾಡ್ದಲೇ ಹೋಗೋದಿಲ್ಲ. ಹೀಗಾಗಿ ಇಂಡೈರೆಕ್ಟಾಗಿ ನಮಗೆ ಭಾಳ ಬೆನಿಫಿಟ್ ಇವೆ. ಹಾಗಾಗಿ ದಯಮಾಡಿ ರೈತರುಗಳು ಇದೊಂದು ಚಿಕ್ಕ ಕೆಲಸವನ್ನು ಮಾಡೋದ್ರಿಂದ ಜೇನು ಸಂಕುಲವನ್ನು ತುಂಬ ಉತ್ತಮವಾಗಿ ಬೆಳವಣಿಗೆ ಮಾಡ್ಬೋದು. ಹಾಗಾಗಿ ಈ ರೀತಿ ಒಂದು ಚಿಕ್ಕ ಮಾಹಿತಿನ ಕೊಟ್ಟಿದ್ದು ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.